ಎಲ್ಲರಿಗೂ ನಮಸ್ಕಾರ. ನಾನು ನೋಡ್ರಿ ಇವತ್ತು ಸೂಪರ್ ಡೂಪರ್ ಬಾಯಲ್ಲೇ ಇಟ್ಟರೆ ಕರಗುವಂಥ ಕುರುಡಿಗೆ ಅಂದ್ರೆ ಗೋಧಿ ಹಿಟ್ಟಿನ ಕುರುಡಿಗೆ ನೋಡ್ರಿ. ಗೋಧಿ ಹಿಟ್ಟು 6ರಿಂದ 7 ದಿನ ಚಂದಾಗ ನೆನೆಸಿಟ್ಕೋರಿ. 1-2 ಕಿಲೋ ಗೋಧಿ ನೆನೆಸಿಟ್ಟೇವೆ ನೋಡ್ರಿ. ನಾವು ದಿನಾಲು ತೊಳೆದಿಡ್ಲಿಕ್ಕಂದ್ರೆ ಸ್ಮೆಲ್ ಬರ್ತಾವೆ. ದಿನಾಲು ತೊಳೆದಿಡ್ಬೇಕು ರೀ, ನೀರು ತೆಗೆದು ಈ ಥರ ನೆನಿಬೇಕು ನೋಡ್ರಿ. ನೆನೆದು ಫುಲ್ ಉಬ್ಬಿರ್ತಾವೆ ರೀ. ಆಮೇಲೆ ಏನು ಮಾಡಬೇಕು, ತೊಗೊಂಡು ಒಂದು ಮಿಕ್ಸಿ ಜಾರ್ ಒಳಗೆ ಈ ಥರ ರುಬ್ಕೋಬೇಕು ನೋಡ್ರಿ. ರುಬ್ಕೊಂಡು ಒಂದು ಸಾನಿ ಇತ್ತಂದ್ರೆ ಸಾನಿ ಒಳಗೆ ಹಾಕೋರಿ. ಇಲ್ಲ ಅಂದ್ರೆ ಕಾಟನ್ ಬಟ್ಟೆ ವೈಟ್ ಬಟ್ಟೆ ಇರ್ತೈತಲ್ರಿ, ಅದ್ರೊಳಗೆ ಹಾಕ್ಕೊಂಡು ಹಿಂಗೆ ಹಾಲು ತಗೋಬೇಕು ನೋಡ್ರಿ. ಅದ್ರೊಳಗಿಂದ ಎಲ್ಲ ರಸ ಈ ಥರ ಹಿಂಡ್ಕೊಂಡು ಫುಲ್ ಎಲ್ಲ ಮತ್ತೊಂದು ಸಲನೂ ಜಾರಿಗೆ ಹಾಕೊಂಡು ಮತ್ತೆ ಹಾಗೆ ತೊಗೊಂಡು ಇಟ್ಕೋಬೇಕ್ರಿ. ಎಲ್ಲ ಹಾಲು ಒಂದು ಡಬ್ಬಿ ಒಳಗೆ ಹಾಕಿ ರಾತ್ರಿ ಇಟ್ಟು ಬೆಳಗ್ಗೆ ಮುಂಜಾನೆ ಮ್ಯಾಗಿಂದೆಲ್ಲ ನೀರು ಬಸಿದು ಬಡ್ಡಾಗ ಏನು ಹಿಟ್ಟು ಇರ್ತೈತಲ್ರಿ ಅದಿಷ್ಟು ಹಿಟ್ಟು ಚಂದಾಗ ತಿರ್ಕೋಬೇಕು ನೋಡ್ರಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಂದಾಗ ತಿರ್ಕೋಬೇಕ್ರಿ. ಈ ಥರ ಹದಕ್ಕೆ ತಿರ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕೋರಿ. ನಾ 2 ಕಿಲೋ ಗೋಧಿ ಒಂದು 4 ಚರಿಗೆ ನೀರು ಇಟ್ಟಿನಿ ನೋಡ್ರಿ. ನೀವು ಎಷ್ಟು ಹೆಚ್ಚಿಗೆ ಹಾಕೊಂಡಿರ್ತೀರಿ ಅಷ್ಟು ನೋಡ್ರಿ. ಹಿಟ್ಟು ಈ ಥರ ಫುಲ್ಲೇ ಸಾಫ್ಟ್ ಅಷ್ಟು ಚಂದ ಆಗ್ಬೇಕು ನೋಡ್ರಿ. ಅಷ್ಟು ಗಂಟು ಆಗಬಾರ್ದು, ಏನೂ ಆಗಬಾರ್ದು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಂದಾಗ ನಾವು ಒಲೆ ಮ್ಯಾಗ ನಮ್ಮ ಅವ್ವನ ಮನೆ ಒಲೆ ಮ್ಯಾಗ ಮಾಡೋಕೆ ನೋಡ್ರಿ. ಯಾರ್ಯಾರಿಗೆ ಇಷ್ಟ ಆಗ್ತೈತೆ ನೀವು ಮಾಡ್ಕೋರಿ.